ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನೆಲ್ಗೆ ಸ್ವಾಗತ. ಇಂದು ಒಬ್ಬ ಅನಾಥ ಮಕ್ಕಳ ತಾಯಿಯ ಕಥೆಯನ್ನು ನಾವು ಹೇಳಲಿಚ್ಛಿಸಿದ್ದೇವೆ. ಕೆಲವರು ಜೀವನದಲ್ಲಿ ನೋವನ್ನು ಎದುರಿಸುತ್ತಾರೆ, ಆದರೆ ಕೆಲವರು ಅದೇ ನೋವನ್ನು ಸಾವಿರಾರು ಜನರಿಗೆ ನೆಮ್ಮದಿಯಾಗಿಸುತ್ತಾರೆ. ಅಂತಹ ಅದ್ಭುತ ಆತ್ಮ ಸಿಂಧು ತಾಯಿ ಸಕ್ಪಾಲ್. ಅವರು ಅನಾಥ ಮಕ್ಕಳ ತಾಯಿ ಎಂದೇ ಫೇಮಸ್ ಆಗಿದ್ದಾರೆ. ಗೋಸರಿದ ಬಡ ಕುಟುಂಬದಲ್ಲಿ ಹುಟ್ಟಿದ ಸಿಂಧು ತಾಯಿ ಬಾಲ್ಯದಿಂದಲೇ ಹಸಿವು, ಬಡತನ, ಅನ್ಯಾಯ ಎಲ್ಲವನ್ನೂ ಎದುರಿಸಿದಳು. ಅವಳ ತಂದೆ ಆಕೆಯನ್ನು ಶಾಲೆಗೆ ಕಳುಹಿಸಲು ಇಷ್ಟಪಟ್ಟ, ಆದರೆ ಕುಟುಂಬವು ಹೆಣ್ಣು ಮಕ್ಕಳು ಓದಬಾರದು ಎಂದು ನಂಬಿತು. ಆದರೂ ಕೂಡ ಅವಳು ಎತ್ತುಗಳು ಮೇಯಿಸುವಾಗ ಕೋಲುಗಳ ಮೇಲೆ ಮಣ್ಣು ಹಚ್ಚಿಕೊಂಡು ಆ ಮಣ್ಣಿನಲ್ಲಿ ABCD ಅಭ್ಯಾಸ ಮಾಡಿದಳು. ಇಷ್ಟೂ ಸಂಕಷ್ಟಗಳ ಮಧ್ಯೆ 12 ವಯಸ್ಸಿನಲ್ಲಿಯೇ ಮದುವೆಯಾಯಿತು. ಹಿಂಸೆ, ಅಪಮಾನ ಮತ್ತು ಒಂದು ದಿನ ಗರ್ಭಿಣಿಯಾಗಿದ್ದಾಗಲೇ ಮನೆಯಿಂದ ಹೊರಹಾಕಲ್ಪಟ್ಟಳು. ಕತ್ತಲ ರಾತ್ರಿ, ಯಾರೂ ಇಲ್ಲ. ಹತ್ತಿರದಲ್ಲಿ ಹುಲಿ ಗೋಳಾಟ. ಅದೇ ಸಮಯದಲ್ಲಿ ಒಂದು ಹಸುಗೂಸು ಜನ್ಮ. ಒಬ್ಬ ಹೆಣ್ಣಿನ ಮೇಲೆ ಮಾಡುವಂತೆ ಆಗಿದ್ದ ಅನ್ಯಾಯ, ಆದರೆ ಒಬ್ಬ ತಾಯಿಯಂತೆ ಹುಟ್ಟಿದಳು. ಆ ನೋವು ಅವಳನ್ನು ಬಿಡಲಿಲ್ಲ, ಆದರೆ ಅವಳು ನೋವನ್ನು ಶಕ್ತಿಯನ್ನಾಗಿಸಿಕೊಂಡಳು. ಅವಳು ಕಂಬನಿ ಮಿಡಿಯಲಿಲ್ಲ. ಅವಳು ನಿರ್ಧರಿಸಿದಳು, ನನ್ನನ್ನು ಯಾರೂ ಸ್ವೀಕರಿಸಲಿಲ್ಲ, ಆದರೆ ನಾನು ಜಗತ್ತಿನಲ್ಲಿ ತಿರಸ್ಕರಿಸಲ್ಪಟ್ಟ ಎಲ್ಲ ಮಕ್ಕಳ ತಾಯಿಯಾಗಿ ಎಲ್ಲ ಮಕ್ಕಳನ್ನು ತಾಯಿಯಾಗಿ ಸ್ವೀಕರಿಸುತ್ತೇನೆ. ಸಿಂಧು ತಾಯಿ ಬಸ್ ಸ್ಟ್ಯಾಂಡ್, ನಿಲ್ದಾಣಗಳಲ್ಲಿ ಹಾಡಿ, ಹೋಟೆಲ್ಗಳಲ್ಲಿ ಪಾತ್ರೆ ತೊಳೆದು, ಬೆಂಗಳೂರು, ಪುಣೆ ರಸ್ತೆಗಳಲ್ಲಿ ಬೇಡಿ ಸಿಕ್ಕ ಎಲ್ಲ ಹಣವನ್ನು ಅನಾಥ ಮಕ್ಕಳಿಗೆ ಬಳಸುತ್ತಿದ್ದಳು. 1, 2, 10, ಕೊನೆಗೆ 1500 ಮಕ್ಕಳು. ಅವಳು ಎಲ್ಲರಿಗೂ ಮನೆ ಕೊಟ್ಟಳು, ಅದರಲ್ಲೂ ಅತ್ಯಂತ ಸುಂದರವಾದುದು. ಅವಳು ದತ್ತು ಪಡೆದ ಮಕ್ಕಳಲ್ಲಿ 700ಕ್ಕೂ ಹೆಚ್ಚು ಜನರು ಪೊಲೀಸ್, ಟೀಚರ್, ಡಾಕ್ಟರ್, IAS ಆಫೀಸರ್ ಆಗಿ ದೇಶಕ್ಕೆ ಸೇವೆ ಮಾಡುತ್ತಿದ್ದಾರೆ. ಆ ಮಕ್ಕಳು ಅವಳನ್ನೇ ತಾಯಿ ಎಂದು ಕರೆಯುತ್ತಾರೆ. ಒಂದು ಬಾರಿ ಯಾರೋ ಕೇಳಿದರು, ನಿಮ್ಮ ಸ್ವಂತ ಮಕ್ಕಳು ಯಾರು ಅಂತ. ಅವಳು ನಗುತ್ತಾ ಹೇಳಿದಳು, ಸ್ವಂತ? ನನಗೆ ಸ್ವಂತ ಪರ ಎನ್ನುವುದೇ ಇಲ್ಲ, ಎಲ್ಲ ಮಕ್ಕಳು ನನ್ನವರೇ. ಸಿಂಧು ತಾಯಿ ಸಕ್ಪಾಲ್ ನಮಗೆ ಕಲಿಸಿದೊಂದು ಮಾತು: ನೋವನ್ನು ಸೇವೆಯನ್ನಾಗಿ ಮಾಡಬಹುದು. ಜಗತ್ತು ನಿನ್ನನ್ನು ತಿರಸ್ಕರಿಸಿದರೂ ನೀನು ಇನ್ನೊಬ್ಬರಿಗೆ ಆಸೆಯಾಗಬಹುದು. ನಿಜವಾದ ಮಹಾನತೆ ದೊಡ್ಡ ಕಟ್ಟಡಗಳಲ್ಲಿ ಅಲ್ಲ, ದೊಡ್ಡ ಹೃದಯದಲ್ಲಿದೆ. ನೆನಪಿಡಿ, ಒನ್ ವುಮೆನ್ ಕ್ಯಾನ್ ಚೇಂಜ್ ಥೌಸಂಡ್ಸ್ ಆಫ್ lives if her heart is fearless.